ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಗಿಟ್ಟಿ. ಎಲ್ಲರಿಗೂ ನನ್ನ ಒಂದು ಸೈನ್ಸ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ವಿಜ್ಞಾನದ ಪಾಠಗಳನ್ನ ನಿಮಗೆ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ನಿಮಗೆ ಸೈನ್ಸ್ ಗೊತ್ತು, ಏಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಸೈನ್ಸು ಎಷ್ಟು ಇಂಪಾರ್ಟೆಂಟ್ ಅಂತ. ಏಕೆಂತಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತೊಗೊಳ್ಳಿ, ಸೈನ್ಸಲ್ಲಿ 10ರಿಂದ 15 ಕ್ವಶನ್ಸ್ವರೆಗೂ ಬರ್ತವೆ. ಹಾಗೆ ಆ ಒಂದು ನಿಟ್ಟಿನಲ್ಲಿ ನಾವು ಸೈನ್ಸ್ನ ಈಸಿಯಾಗಿ, ಏಕೆಂತಂದರೆ ಸೈನ್ಸು ತುಂಬ ಹುಡುಗರಿಗೆ ಕಷ್ಟ ಆಗ್ತಾಯಿದೆ. ಯಾಕೆ ಅಂತಂದರೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊತಿಲ್ಲ. ಗೊತ್ತಾಗ್ತಿದೆಯಾ? ಅಂದರೆ ಲೈಕ್ ಯಾವ ರೀತಿ ಸೈನ್ಸ್ನ ಓದಬೇಕು, ಯಾವ ರೀತಿ ಅಪ್ಲಿಕೇಶನ್ ವೈಸ್ ಓದ್ಕೋಬೇಕು, ಮತ್ತು ಕಾನ್ಸೆಪ್ಟ್ನ ಯಾವ ರೀತಿ ತಿಳ್ಕೊಬೇಕು. ಏಕೆಂತಂದರೆ ನೀವು ಸೈನ್ಸ್ನ ಬಯಾಟ್ ಮಾಡೋಕ್ಕಾಗಲ್ಲ. ತುಂಬ ಕಾನ್ಸೆಪ್ಟ್ಸ್ ಬರ್ತವೆ, ತುಂಬ ಫ್ಯಾಕ್ಚುಲ್ ಬರ್ತವೆ, ಮತ್ತು ಥಿಯರೀಸ್ ಬರ್ತವೆ. ಏಕೆಂತಂದರೆ ಸೈನ್ಸ್ ಅಂದರೆ ಲೈಕ್ ಇಟ್ಸ್ ಎ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ಸ್ ಆ್ಯಂಡ್ ಮತ್ತು ಆ ಥಿಯರಿನ ನೀವು ಹೆಂಗೆ ಅಪ್ಲೈ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಲ್ಲಿ ನೋಡಿದಾಗ ಸೈನ್ಸು ತುಂಬ ಈಸಿ ಇದೆ. ಯಾಕೆಂತಂದರೆ ಅಪ್ ಟು ನಿಮಗೆ ಬೇಸಿಕ್ಸ್ ಸೈನ್ಸ್ವರೆಗೂ ಕೇಳ್ತಾರೆ, 10th ಸೈನ್ಸ್ ಕೇಳ್ತಾರೆ. ನೀವು ಅಷ್ಟು ಓದಿದ್ರೆ ಇಟ್ಸ್ ಎನಫ್ ಆಗುತ್ತೆ. ಅದರಲ್ಲಿ ಬರೋ ಕಾನ್ಸೆಪ್ಟ್ಗಳು ಮತ್ತು ಅದರಲ್ಲಿ ಬರೋ ಅಪ್ಲಿಕೇಶನ್ಸ್ ಅಂದರೆ ಅನ್ವಯಗಳು, ಅಥವಾ ಒಂದು ಕಾನ್ಸೆಪ್ಟ್ ಅಥವಾ ಅನ್ವಯ ಪರಿಕಲ್ಪನೆ ಮತ್ತು ಅನ್ವಯಗಳನ್ನ ತಿಳ್ಕೊಂಡ್ರೆ ಆಗುತ್ತೆ. ಹಾಗಾಗಿ ಆ ಪರಿಕಲ್ಪನೆಗಳು, ಅನ್ವಯಗಳು ಯಾವ ರೀತಿ ಸೈನ್ಸ್ ಯಾವ ರೀತಿ ಈಸಿಯಾಗಿ ಕಲಿಬೋದು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ನೀವು ಸೈನ್ಸ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅನ್ನೋ ಒಂದು ಇದಕ್ಕೆ ವೆಲ್ಕಮ್ ಟು ಸೈನ್ಸ್ ವರ್ಲ್ಡ್. ದಿಸ್ ಇಸ್ ದ ಇಂಟ್ರಡಕ್ಷನ್ ಟು ಸೈನ್ಸ್. ಇಂಟ್ರಡಕ್ಷನ್ ಕ್ಲಾಸ್ ಆಗಿರುತ್ತೆ. ಏನು ಇಂಟ್ರಡಕ್ಷನ್ ಅಂತಂದರೆ ಏನಕ್ಕೆ ಸೈನ್ಸ್ ಓದಬೇಕು, ಯಾಕೆ ಅದು ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಹಂತವಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅಪ್ಲೈಡ್ ಸೈನ್ಸ್ ಅಂತ ಈಗ ಸಬ್ಜೆಕ್ಟ್ ಯಾವುದಿಲ್ಲ. ಬಟ್ ಏನು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಬರ್ತಾವಲ್ಲ, ಅದಕ್ಕೆ ಅಪ್ಲಿಕೇಶನ್ಸ್ನೇ ಅಪ್ಲೈಡ್ ಸೈನ್ಸ್ ಅಂತ ಕರೀತಾರೆ. ಬೇಕಾದರೆ ಇವನ್ನ ನಾವು ಟೆಕ್ನಾಲಜಿ ಅಂತ ಓದ್ಬೋದು. ಟೆಕ್ನಾಲಜಿ ನಾವೇನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಯಾಕೆಂದರೆ ಈ ಬೇಸಿಕ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನಾವು ಓದ್ತೀವಿ. ಯಾವುದೇ ಒಂದು ಈಗ ನೋಡಿ ಎಕ್ಸಾಂಪಲ್ DNA ಕಲ್ತಿರ್ತೀವಿ ನಾವು ಬಯಾಲಜಿನಲ್ಲಿ. ಆ ಡಿ ಎನ್ ಎ ಫಿಂಗರ್ ಪ್ರಿಂಟಲ್ಲಿ ಓದ್ತೀವಿ, ಅಥವಾ ಕ್ಲೋನಿಂಗಲ್ಲಿ ಓದ್ತೀವಿ. ಈ ರೀತಿ ಅಪ್ಲಿಕೇಶನ್ಸ್ ಓದ್ತೀವಿ ಹೊರತು ನಾವು ಯಾವುದೇ ಥರದ ಇದನ್ನು ಓದಲ್ಲ. ಹಾಗಾಗಿ ನೀವು ಏನು ಮಾಡಬೇಕಾಗತ್ತೆ, ಈ ಅಪ್ಲಿಕೇಶನ್ಸ್ನ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಅಪ್ಲಿಕೇಶನ್ ಚೆನ್ನಾಗಿ ತಿಳ್ಕೊಂಡ್ರಿ ಅಂತಂದರೆ ನೀವು ಅದರದ್ದು ಅನ್ವಯಗಳನ್ನ ಚೆನ್ನಾಗಿ ಎಕ್ಸಾಮ್ಸಲ್ಲಿ ಕಲ್ತ್ರಿ ಅಂತಂದರೆ ಈಸಿಯಾಗಿ ನೀವು ಸ್ಕೋರ್ನ ಮಾಡ್ಬೋದು. ಹಾಗಾಗಿ ಅಪ್ಲಿಕೇಶನ್ಸ್ನ ತಿಳ್ಕೊಳ್ಳೋಣ, ಮತ್ತು ಬೇಸಿಕ್ ಕಾನ್ಸೆಪ್ಟನ್ನ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಣ ಅಂತ ಹೇಳ್ತಾ ನಾವು ಮುಂದೆ ಬರೋಣ. ನೋಡಿ, ವಿಜ್ಞಾನ ಸೈನ್ಸ್ ಇದರಲ್ಲಿ 3 ಥರ ಬರುತ್ತೆ. 3 ಎಕ್ಸಾಂಪಲು: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಪರಿಸರ ಅಧ್ಯಯನ. ಇದ್ರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಗೊತ್ತಾಗ್ತಿದೆಯಾ? ಇದ್ರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಸೇರಿಸಿಲ್ಲ. ದಿಸ್ ಇಸ್ ದ ಬೇಸಿಕ್ಸ್. ಅಂದರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತಾರೆ. ಏನು ಬೇಸಿಕ್ ಫೌಂಡೇಶನ್ ಅಂತ ಏನು ಹೇಳ್ತಾರೆ ಅದು ಅಂದರೆ ನಿಮಗೆ ಮೂಲಭೂತವಾಗಿ ಬೇಕಾದ ಪರಿಕಲ್ಪನೆಗಳು, ಅವನ್ನ ಈ ಒಂದು 3 ಸಬ್ಜೆಕ್ಟಲ್ಲಿ ಕಲಿತೀವಿ: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಪರಿಸರ. ಅದರಲ್ಲಿ ನಾವೀಗ ಭೌತಶಾಸ್ತ್ರ ನೋಡ್ತಾ ಹೋಗೋಣ. ಫಿಸಿಕ್ಸ್ ಇದು ವೆರಿ ಇಂಪಾರ್ಟೆಂಟ್ ಇನ್ ದ ಏನು ಸೈನ್ಸ್ ಇದರಲ್ಲಿ. ಏಕೆಂದರೆ ಫಿಸಿಕ್ಸ್ ಅಂದರೆ ನಾವು ಡೈಲಿ ಫಿನಾಮಿನಾ ಅಂದರೆ ನಾವೇನು ಪ್ರತಿನಿತ್ಯ ನೋಡ್ತೀವಿ ಅದಕ್ಕೆ ತುಂಬ ರಿಲೇಟಾಗಿರುತ್ತೆ. ಹಾಗಾಗಿ ನಾವು ಸೈನ್ಸ್ನ ಚೆನ್ನಾಗಿ ಕಲಿಬೋದು, ಫಿಸಿಕ್ಸ್ನ ಚೆನ್ನಾಗಿ ಕಲಿಬೋದು. ಫಸ್ಟು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದ್ದೀನಿ ಅಂತಂದರೆ ಫಸ್ಟ್ ಫಿಸಿಕ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಕೆಮಿಸ್ಟ್ರಿ ಹೋಗಿ, ಆಮೇಲೆ ಬಯಾಲಜಿ ಹೋಗಿ, ಆಮೇಲೆ ಬರೋದು. ಇಲ್ಲ ಸರ್, ನನಗೆ ಯಾವುದಾದ್ರೂ ಸಬ್ಜೆಕ್ಟ್ ಈಸಿ ಇದೆ, ನಾನು ಸೈನ್ಸ್ ಸ್ಟೂಡೆಂಟು, ನಾನು ಓದಿದ್ದೀನಿ ಅಂದರೆ ಯು ಕ್ಯಾನ್ ಗೋ ವಿತ್ ಎನಿ ಸಬ್ಜೆಕ್ಟ್. ಗೊತ್ತಾಗ್ತಿದೆ. ಹಾಗಾಗಿ ನಾನಿಲ್ಲಿ ಫಿಸಿಕ್ಸ್ನ ಹೇಳ್ತೀನಿ. ಇಂಟ್ರೊಡಕ್ಷನ್ ಟು ದಿ ಅಂಡರ್ಸ್ಟ್ಯಾಂಡಿಂಗ್ ದ ಸೈನ್ಸ್ ಆರ್ ಫಿಸಿಕ್ಸ್. ನೀವು ಸೈನ್ಸ್ ಅಥವಾ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ, ಬಯಾಲಜಿ ಯಾವುದನ್ನೇ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೋಬೇಕು. ಏನಂತಂದರೆ ಗೊತ್ತಾಗ್ತಿದೆ, ಒಂದು ತಲೆಯಲ್ಲಿ ಇಟ್ಕೋಬೇಕು. ಒಂದು ಜ್ಞಾನಕ್ಕಿಂತ ಕಲ್ಪನೆ ಮುಖ್ಯ. ನಿಮಗೆ ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್. ನಿಮ್ಮ ನಾಲೆಡ್ಜ್ಗಿನ ನೀವು ಇಮ್ಯಾಜಿನ್ ಹೆಂಗೆ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಫಿಸಿಕ್ಸ್ ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲ ಇಮ್ಯಾಜಿನೇಷನ್ ಮೇಲೆ ನಡೆಯುತ್ತೆ. ನೀವು ಎಷ್ಟು ಇಮ್ಯಾಜಿನ್ ಮಾಡ್ತೀರಿ ನಿಮ್ಗೆ ಅಷ್ಟು ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಈಗ ನಾನು 5 ಕಿಲೋಮೀಟ್ರ್ ಒಬ್ಬ ವ್ಯಕ್ತಿ ಹೋಗುತ್ತಾನೆ ಅಂದರೆ ನಾನು 5 ಕಿಲೋಮೀಟ್ರ್ ಓಡಿ ತೋರಿಸೋಕ್ಕಾಗಲ್ಲ. ನೀವು ಏನು ಮಾಡಬೇಕು, 5 ಕಿಲೋಮೀಟ್ರ್ ಇಮ್ಯಾಜಿನ್ ಮಾಡ್ಕೋಬೇಕು. ಯಾವ ಸ್ಪೀಡಲ್ಲಿ ಓಡ್ತಾ ಇದ್ದೀನಿ 5 ಕಿಲೋಮೀಟ್ರ. ಗೊತ್ತಾಗ್ತಿದೆಯಾ? 100 ಕಿಲೋಮೀಟರ್ ಪರ್
ಅವರಲ್ಲಿ ಓಡ್ತಾ ಇದ್ದೀನಿ ಅಂದಾಗ ನೀವು ಇಮೇಜ್ ಮಾಡ್ಕೋಬೇಕು, ಗೊತ್ತಾಗ್ತಿದೆ. ಕೆಮಿಸ್ಟ್ರಿನಲ್ಲಿ ಗೊತ್ತಾಗ್ತಿದೆ, ಆಟಮ್ಸ್ ಅಂತ ಬರುತ್ತೆ. ಆಟಮ್ಸ್ ಅಂದಾಗ ಆಟಮ್ಸಲ್ಲಿ ಏನಾಗಿರುತ್ತೆ, ನ್ಯೂಟ್ರಾನ್, ಪ್ರೋಟಾನ್, ಅದರ ಸುತ್ತ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರ್ತವೆ. ಹಾಗಾಗಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂದರೆ ಕಣ್ಣಿಗೆ ಕಾಣಲ್ಲ, ಬಟ್ ಆದರೆ ನಾವು ಇಮೇಜ್ ಮಾಡಬೇಕು. ಇಮೇಜ್ ಮಾಡಿದಾಗ ನಮಗೇನಾಗುತ್ತೆ, ನಮಗೆ ಅದರ ಪರಿಕಲ್ಪನೆಗಳು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊತ ಹೋಗೋಣ. ಮೇನ್ ಇಂಪಾರ್ಟೆಂಟ್ ನಮಗಿನ್ನ ಬೇಕಾಗಿರೋದು ಏನಂತಂದರೆ ಜ್ಞಾನಕ್ಕಿಂತ ಇಮ್ಯಾಜಿನೇಷನ್ ಆಯಿತು. ಇಫ್ ಯು ವಾಂಟ್ ಟು ಲರ್ನ್ ಸೈನ್ಸ್ ಶುಡ್ ನೋ ದ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ವೆರಿ ಇಂಪಾರ್ಟೆಂಟ್. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ಯಾಕೆ ಗೊತ್ತಿರಬೇಕು ಅಂದರೆ, ಕೆಲವು ಎಕ್ಸಾಮ್ಸಲ್ಲಿ ನಿಮ್ಗೇನಾಗುತ್ತೆ, ಇವನ್ KPSC ಆಗಿರ್ಬೋದು, ಟ್ರಾನ್ಸ್ಪಿರೇಷನ್ ಅಂತ ಡೈರೆಕ್ಟಾಗಿ ಏನು ಮಾಡ್ತಾನೆ, ಇಂಗ್ಲೀಷಲ್ಲೇ ಕೊಟ್ಬಿಡ್ತಾರೆ, ಗೊತ್ತಾಗ್ತಿದೆ. ಫೋಟೋಸಿಂಥಸಿಸ್ ಅಂತ ಇಂಗ್ಲೀಷಲ್ಲೇ ಕೊಟ್ಬಿಡ್ತಾನೆ. ಹಾಗಾಗಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ವರ್ಡ್ ಅದಕ್ಕೆ ಸಂಬಂಧಿಯಾದ ಇಂಗ್ಲೀಷ್ ವರ್ಡ್ ಎರಡೂ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ಅವೆರಡೂ ತಿಳ್ಕೊಂಡ್ರೆ ನಿಮಗೇನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಕೆಲವು ಇಂಗ್ಲೀಷ್ ಟರ್ಮಲ್ಲಿ ಸೈನ್ಸ್ ಟರ್ಮ್ಗೆ ಇಂಗ್ಲೀಷ್ ಟರ್ಮ್ನ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಇಂಗ್ಲೀಷ್ ಟರ್ಮ್ ಇದ್ದರೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಕೆಲವು ವರ್ಡ್ಗಳನ್ನ ಎಲ್ಲವೂ ಟ್ರಾನ್ಸ್ಲೇಟ್ ಆಗಲ್ಲ ಅಂತಲ್ಲ, ಕೆಲವು ವರ್ಡ್ಗಳು ಮಾತ್ರ ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗೋದು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ಸಬ್ಜೆಕ್ಟ್ ಅರ್ಥ ಆಗಬೇಕು ಅಂದರೆ ಅದು ಫಸ್ಟು ಆ ಸಬ್ಜೆಕ್ಟನ್ನು ಲವ್ ಮಾಡಿ. ಟೀಚರ್ನ ಲವ್ ಮಾಡಬೇಡಿ, ಸಬ್ಜೆಕ್ಟ್ನ ಲವ್ ಮಾಡಿ, ಗೊತ್ತಾಗ್ತಿದೆಯಾ. ಲವ್ ಯುವರ್ ಸಬ್ಜೆಕ್ಟ್ ದ್ಯಾನ್ ಸಬ್ಜೆಕ್ಟ್ ವಿಲ್ ಲವ್ಸ್ ಯು. ಅಂದರೆ ನೀವು ಎಷ್ಟು ಆ ಸಬ್ಜೆಕ್ಟ್ನ ಪ್ರೀತಿಯಿಂದ ಕಲಿತೀರ ನಿಮ್ಗೆ ಅಷ್ಟು ಅರ್ಥ ಆಗ್ತಾ ಹೋಗುತ್ತೆ. ಫಿಸಿಕ್ಸ್ ಇಸ್ ಫನ್ ಆ್ಯಂಡ್ ಇಮ್ಯಾಜಿನೇಷನ್. ಹೇಳಿದೆ ಫಿಸಿಕ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ, ಕಾಮಿಡಿ ಥರ ಇರುತ್ತೆ ಮತ್ತು ಫನ್ ಇರುತ್ತೆ. ಅದರಲ್ಲಿ ಇಮ್ಯಾಜಿನೇಷನ್ ಮಾಡಬೇಕು. ನೀವು ಎಷ್ಟು ಇಮ್ಯಾಜಿನ್ ಮಾಡ್ತಿರೋ ಫನ್ ಆಗುತ್ತೆ. ಬೆಳಗ್ಗೆ ಸೂರ್ಯ ಯಾಕೆ ಕೆಂಪು ಕಾಣ್ತಾನೆ, ಸಮುದ್ರ ಯಾಕೆ ನೀಲಿಗಿರುತ್ತೆ, ಯಾಕೆ ಲೈಟು ಮಿನುಗುತ್ತೆ, ಈ ರೀತಿ ತುಂಬ ಪರಿಕಲ್ಪನೆಗಳಿದೆ. ಅವು ಎಲ್ಲವಕ್ಕೂ ನಿಮಗೆ ಸೈಂಟಿಫಿಕ್ ರೀಸನ್ ಸಿಗುತ್ತೆ. ಆವಾಗ ನೀವು ಅಂದ್ಕೊಂತೀರ, ಓ ಸೈನ್ಸ್ ಇಷ್ಟು ಈಸಿನಾ ಅಂತ. ನೀವು ಯಾವತ್ತೂ ನಿಮ್ಮ ಸೈನ್ಸ್ನ ಡೈಲಿ ಲೈಫಿಗೆ ಕನೆಕ್ಟ್ ಮಾಡ್ಕೊತೀರಾ, ಆವಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ಅದಕ್ಕೆ ಹೇಳ್ತಿರೋದು, ಯಾವತ್ತೂ ಸೈನ್ಸ್ನ ನಮ್ಮ ದಿನನಿತ್ಯದ ಒಂದು ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಪ್ರತಿನಿತ್ಯದ ನಾವು ಅಬ್ಸರ್ವ್ ಮಾಡೋ ಎಲ್ಲ ಪ್ರತಿನಿತ್ಯವನ್ನ ಅಬ್ಸರ್ವ್ ಮಾಡಬೇಕು. ಪ್ರತಿನಿತ್ಯಗಳ ಫಿನಾಮಿನಾ ಅಂತ ಕರೀತಾರೆ, ಗೊತ್ತಾಗ್ತಿದೆ. ಅವನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಭೌತಶಾಸ್ತ್ರ ಕಲಿಯುವಾಗ ನೀವು ಕಲ್ಪನೆ ಮಾಡಬೇಕು ಮತ್ತು ಊಹೆ ಮಾಡಬೇಕು. ಇವೆರಡೂ ಸಹ ಇಂಪಾರ್ಟೆಂಟು. ಇಫ್ ಯು ಅಂಡರ್ಸ್ಟ್ಯಾಂಡ್ ಎನಿ ಸೈನ್ಸ್ ಟು ರೀಡ್ NCERT, DSCERT. ನಾನು ಹೇಳಿದ್ದೀನಿ ಇಂಪಾರ್ಟೆಂಟ್ NCERT ಮತ್ತು DSCERT ನಾವು ಓದ್ಕೊಂಬಂದರೆ ತುಂಬ ಈಸಿಯಾಗಿ ನೀವೇನು ಮಾಡ್ಬೋದು, ಸೈನ್ಸ್ನ ಅಥವಾ ಫಿಸಿಕ್ಸ್ನ ಕಲಿಬೋದು. ಯಾಕೆಂದರೆ ಬೇಸಿಕ್ ಫೌಂಡೇಶನ್ ಅಲ್ಲಿದೆ. ನಾನು ತುಂಬ ಸತಿ ಹೇಳಿದ್ದೀನಿ, ಇದನ್ನು ಈಗ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆ. ಅದಕ್ಕಾಗಿ ನೀವು ಏನು ಅರ್ಥ ಆಗಬೇಕು, ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು, NCERT ಮತ್ತು DSCERT ಒಂದು ಸತಿ ಓದಿ. NCERT ಏನಾದರೂ ಓದಿದ್ರೆ DSCERT ಕನ್ನಡ ಮತ್ತು ಇಂಗ್ಲೀಷಲ್ಲಿದೆ. NCERT ನೀವು ಇಂಗ್ಲೀಷ್ ಮೀಡಿಯಮಲ್ಲಿದೆ, ಓದ್ಕೋಬೋದು. ನೀವು ಓದಿದ್ರೆ ಇರುತ್ತೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ ಆಫ್ ಫಿಸಿಕ್ಸ್ ಇನ್ ಲೈಫ್. ನಿಮ್ಮ ಫಿಸಿಕ್ಸಲ್ಲಿ ಬರೋ ಅಪ್ಲಿಕೇಶನ್ ಅನ್ವಯಗಳನ್ನ ನಿಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೋಗೋಣ. ಫಸ್ಟ್ ಚಾಪ್ಟರು ಫಿಸಿಕಲ್ ವರ್ಡ್. ಏನು ಫಿಸಿಕ್ಸ್ ಅಂದ್ರೇನು, ಫಿಸಿಕಲ್ ವರ್ಡ್ ಅಂದ್ರೇನು, ನಮ್ಮ ದಿನನಿತ್ಯ ನಮ್ಮ ಸುತ್ತಮುತ್ತ ನಡೆಯೋ ಎಲ್ಲ ಫಿನಾಮಿನಾಗಳು ಸಹ ಫಿಸಿಕಲ್ ವರ್ಡಲ್ಲಿ ಬರುತ್ತೆ. ಹಾಗೆ ನೋಡೋಣ ಏನು ಫಿಸಿಕ್ಸ್ ಅಂದರೆ ನೋಡ್ತಾ ಹೋಗೋಣ. ಫಿಸಿಕ್ಸ್ ಇಸ್ ದ ಸ್ಟಡಿ ಆಫ್ ಬೇಸಿಕ್ಸ್ ಲಾಸ್ ನೇಚರ್ ಆ್ಯಂಡ್ ದೇರ್ ಮ್ಯಾನಿಫೆಸ್ಟೇಷನ್ ಇನ್ ಡಿಫ್ರೆಂಟ್ ಫಿನಾಮಿನಾ. ಗೊತ್ತಾಗ್ತಿದೆ. ಸ್ಟಡಿ ಆಫ್ ನೇಚರ್, ನಮ್ಮ ಪ್ರಕೃತಿನ ಅಧ್ಯಯನ ಮಾಡೋದೇ ಫಿಸಿಕ್ಸ್. ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿ ಅಥವಾ ನಮ್ಮ ಪ್ರಕೃತಿನ ಅಧ್ಯಯನ ಮಾಡೋದೇ ಫಿಸಿಕ್ಸ್. ಯಾಕೆ ಸೂರ್ಯ ಬೆಳಕನ್ನು ಪ್ರೊಡ್ಯೂಸ್ ಮಾಡ್ತಾನೆ, ಯಾಕೆ ಗ್ರಹಗಳು ಸುತ್ತುತ್ತವೆ, ಗೊತ್ತಾಗ್ತದೆ. ಯಾವುದೇ ವಸ್ತುಗಳನ್ನ ತಳ್ಳಬೇಕೆ ನಮಗೆ ಶಕ್ತಿ ಬೇಕಾಗುತ್ತೆ. ಶಕ್ತಿ ಅಂದ್ರೇನು, ಈ ಥರ ಪ್ರತಿಯೊಂದಕ್ಕೂ ಸೈನ್ಸ್ ಇದೆ. ಆ ಸೈನ್ಸ್ನ ಕಲಿಯೋಕ್ಕೆ ಒಂದು ಸ್ಟಡಿ ಆಫ್ ಬೇಸಿಕ್ಸ್ ಲಾಸ್ ಆಫ್ ನೇಚರ್, ಒಂದು ಪ್ರಕೃತಿಯ ನಿಯಮಗಳನ್ನು ಕಲಿತಾ ಹೋಗೋದು. ಮ್ಯಾನಿಫೆಸ್ಟೇಷನ್ ಇನ್ ಡಿಫ್ರೆಂಟ್ ಫಿನಾಮಿನಾ, ಗೊತ್ತಾಗ್ತಿದೆ. ಡಿಫ್ರೆಂಟ್ ಫಿನಾಮಿನಾಗಳು ವಿದ್ಯಮಾನಗಳು ಅಂತ ಕರೀತಾರೆ. ವಿದ್ಯಮಾನಗಳನ್ನ ನೋಡೋದು, ದಿನನಿತ್ಯ ವಿದ್ಯಮಾನಗಳನ್ನ ನಾವು ಕಲಿಯೋದು. ನೇಚರ್ ಇಸ್ ಎ ಫಾರ್ಮ್ ಆಫ್ ಮ್ಯಾಟರ್ ಅಂದರೆ ದ್ರವ್ಯ. ಯಾವುದೇ ನೀವು ಏನು ಪ್ರಕೃತಿಲಿ ಅಥವಾ ನಮ್ಮ ಸುತ್ತಮುತ್ತ ಯಾವುದೇ ವಸ್ತುಗಳು ಅದು ಮ್ಯಾಟರಿಂದಾಗಿದೆ. ಮ್ಯಾಟರ್ ಅಥವಾ ದ್ರವ್ಯ ಅಂತ ಕರೀತಾರೆ, ಗೊತ್ತಾಗ್ತದೆ. ಮ್ಯಾಟರಿಂದ ಮತ್ತು ಫೋರ್ಸಸ್ಗಳಿದೆ, ಬಲಗಳಿದೆ. ಈಗ ನಾವು ಭೂಮಿಗೆ ಅಟ್ರಾಕ್ಷನ್ ಆಗಿ ಅಂದರೆ ಭೂಮಿಯ ಮೇಲೆ ನಿಂತಿದ್ದೀವಿ ಅಂದರೆ ಭೂಮಿ ನಮ್ಮನ್ನು ಸೆಳೆತಿದೆ. ಇದೇ ಗ್ರಾವಿಟೇಷನ್. ಇದು ನ್ಯಾಚುರಲ್ ಫೋರ್ಸ್. ಹಂಗೆ ಎರಡು ಮ್ಯಾಗ್ನೆಟ್ ತೊಗೊಂಡ್ರೆ ಎರಡು ಮ್ಯಾಗ್ನೆಟ್ ಒಂದಕ್ಕೊಂದು ಆಕರ್ಷಣೆಗೊಳ್ಳುತ್ತೆ. ಇದು ಸಹ ಮ್ಯಾಗ್ನೆಟಿಕ್ ಫೋರ್ಸ್, ಗೊತ್ತಾಗ್ತಿದೆ. ಎಲೆಕ್ಟ್ರಾನು ಮತ್ತು ನ್ಯೂಟ್ರಾನು ಮತ್ತು ಪ್ರೋಟಾನು ಏನಾಗುತ್ತೆ, ಸುತ್ತಾ ಇರ್ತವೆ. ಇದು ಸಹ ಒಂದು ಫೋರ್ಸ್, ಬಲ. ಎಲ್ಲವಕ್ಕೂ ನೀವು ಯಾವುದೇ ವಸ್ತುಗಳನ್ನ ತಗೊಳ್ಳಿ, ಬಲ ಇರುತ್ತೆ. ಅದು ನೇಚರಲ್ಲಿ ಕಂಡುಬರುತ್ತೆ. ಮತ್ತು ಯಾವುದೇ ವಸ್ತುಗಳು ಮ್ಯಾಟರಿಂದ ಆಗಿರುತ್ತೆ ಮತ್ತು ಎನರ್ಜಿ ಇರುತ್ತೆ, ಗೊತ್ತಾಗ್ತದೆ. ಎನರ್ಜಿ ಮತ್ತು ಮ್ಯಾಟರ್. ದ ನೇಚರ್ ಇಸ್ ಎ ಫಾರ್ಮ್ ಆಫ್ ಮ್ಯಾಟರ್, ಫೋರ್ಸಸ್ ಆ್ಯಂಡ್ ಎನರ್ಜಿ. ಈ ಫೋರ್ಸಸ್, ನೇಚರ್ ಮತ್ತು ಎನರ್ಜಿಗಳನ್ನ ಸ್ಟಡಿ ಮಾಡೋದು, ಶಕ್ತಿಗಳು, ಬಲಗಳು ಮತ್ತು ದ್ರವ್ಯಗಳನ್ನ ಅಧ್ಯಯನ ಮಾಡೋದೇ ಫಿಸಿಕ್ಸ್, ಗೊತ್ತದೆ. ಇಟ್ಸ್ ಎಕ್ಸ್ಪ್ಲೈನ್ ದ ಡೈವರ್ಸಿಟಿ ಆಫ್ ನೇಚರ್. ಅಂದರೆ ಹೆಂಗಿದೆ,
ಡೈವರ್ಸಿಟಿ ಆಫ್ ನ್ಯಾಚುರಲ್ ಫಿನಾಮಿನಾ ಅಂದರೆ ನಮ್ಮಲ್ಲಿರೋ ವಿದ್ಯಮಾನಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಎಕ್ಸ್ಪ್ಲೇನ್ ಮಾಡುತ್ತದೆ ಇನ್ ಟರ್ಮ್ಸ್ ಆಫ್ ಫ್ಯೂ ಫಂಡಮೆಂಟಲ್ ಕಾನ್ಸೆಪ್ಟ್ಸು. ನಮ್ಮ ದಿನನಿತ್ಯ ನಡೆಯುವ ಅಥವಾ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ಪ್ರಕೃತಿಯಲ್ಲಿ ಕಾಣುವ ಫಿನಾಮಿನಗಳು, ವಿದ್ಯಮಾನಗಳನ್ನ ಕೆಲವೊಂದು ಕಾನ್ಸೆಪ್ಟ್ ಅಥವಾ ಲಾಸ್ ಮೂಲಕ, ಕಾನ್ಸೆಪ್ಟ್ ಪರಿಕಲ್ಪನೆಗಳು ಮತ್ತು ನಿಯಮಗಳ ಮೂಲಕ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡುತ್ತಾರೆ. ಅದನ್ನೇ ಈ ಫಿಸಿಕ್ಸ್ ಅಂತ ಕರೀತಾರೆ. ನೀವು ಅರ್ಥ ಆಯಿತು ಅಂದ್ಕೊತೀನಿ. ಫಿಸಿಕ್ಸ್ ಇಸ್ ದಿ ಲಾ, ಏನೇನು ಸ್ಟಡಿ ಆಫ್ ಬೇಸಿಕ್ಸ್ ಲಾಸ್ ಆಫ್ ನೇಚರ್ ಅಂಡ್ ದೇರ್ ಮ್ಯಾನಿಫೆಸ್ಟೇಷನ್ಸ್ ಇನ್ ಡಿಫ್ರೆಂಟ್ ಫಿನಾಮಿನಾ. ಗೊತ್ತಾಗ್ತಿದೆಯಾ? ವಿವಿಧ ವಿದ್ಯಮಾನಗಳನ್ನು ಕೆಲವು ನೈಸರ್ಗಿಕ ಕಾನೂನುಗಳ ಮೂಲಕ ನಾವು ಕಲಿತಾ ಹೋಗೋದೇ ಏನಂತ ಕರೀತಾರೆ, ಫಿಸಿಕ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಏನಂದರೆ, ಸ್ಕೋಪ್ ವ್ಯಾಪ್ತಿ ಏನಿದೆ, ಫಿಸಿಕ್ಸ್ನ ವ್ಯಾಪ್ತಿ ಏನಿದೆ. ಫಿಸಿಕ್ಸ್ ಕವರ್ಸ್ ಎವ್ರಿಥಿಂಗ್ ಫ್ರಮ್ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಟು, ಗೊತ್ತಾಗ್ತಿದೆಯಾ, ಲಾರ್ಜೆಸ್ಟ್ ಸ್ಟ್ರಕ್ಚರ್. ನೋಡಿ, ನಮ್ಮ ಭೂಮಿಯಲ್ಲಿ ತಗೊಂಡಾಗ ಸಣ್ಣ ಸಣ್ಣ ಅಣುಗಳಿಂದ ಹಿಡಿದು ದೊಡ್ಡ ದೊಡ್ಡ ಗ್ರಹಗಳವರೆಗೂ ನಾವು ನೋಡ್ತಾ ಇದ್ದೀವಿ. ಗೊತ್ತಾಯ್ತು? ಫಿಸಿಕ್ಸ್ ಕವರ್ ಎವ್ರಿಥಿಂಗ್ ಫ್ರಮ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಎಲೆಕ್ಟ್ರಾನ್ಸ್, ಕ್ವಾಕ್ಸ್, ಪ್ರೋಟಾನ್, ನ್ಯೂಟ್ರಾನ್, ಎಕ್ಸಾನ್, ಬೋಸಾನ್, ಈ ಥರ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ಗಳಿಂದ ಹಿಡಿದುಕೊಂಡು ಲಾರ್ಜೆಸ್ಟ್ ಸ್ಟ್ರಕ್ಚರ್ಸ್ ಅಂದರೆ ಲೈಕ್ ಗ್ಯಾಲಕ್ಸೀಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ದೊಡ್ಡ ದೊಡ್ಡ ಯೂನಿವರ್ಸಲ್ಲಿ ಕಂಡುಬರುವ ಮೆಟರಾಯ್ಡ್ಸ್ ಆಗಿರ್ಬೋದು, ಇವನ್ನ ನಾವು ಅಧ್ಯಯನ ಮಾಡ್ತೀವಿ. ಅದನ್ನೇ ಫಿಸಿಕ್ಸ್ ಕವರ್ ಎವ್ರಿಥಿಂಗ್ ಫ್ರಮ್ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಟು ಲಾರ್ಜೆಸ್ಟ್ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಹೌ ನೇಚರ್ ವರ್ಕ್ಸ್. ಅಂದರೆ ಇದು ಯಾಕೆ ನಾವು ಕಲಿಬೇಕು ಅಂದರೆ, ನಮ್ಮ ಪ್ರಕೃತಿ ಹೇಗೆ ವರ್ಕ್ ಆಗ್ತಿದೆ, ಹೇಗೆ ನಡೀತಾ ಇದೆ. ಈಗ ಗ್ರಹಗಳು ಹೇಗೆ ಸುತ್ತುತ್ತಾ ಇದೆ, ನಾವು ಯಾಕೆ ಭೂಮಿ ಸೂರ್ಯನ ಸುತ್ತ 365 ಡೇಸಲ್ಲಿ ಸುತ್ತುತ್ತಾ ಇರ್ತೀವಿ. ಚಂದ್ರ ನಮ್ಮನ್ನ ಯಾಕೆ ಸುತ್ತುತ್ತಾ ಇರ್ತಾನೆ, ಮತ್ತು ಯಾಕೆ ಸಮುದ್ರದ ಅಲೆಗಳು ಮೂಡಿ ಬರ್ತವೆ, ಯಾಕೆ ಬೇಸಿಗೆ ಕಾಲದಲ್ಲಿ ಸ್ವೆಟ್ ಆಗ್ತೀವಿ. ಈ ರೀತಿ ಯಾವುದೇ ಟು ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ಹೌ ನೇಚರ್ ವರ್ಕ್ಸ್, ಯಾಕೆ ಪ್ರಕೃತಿ ಹೇಗೆ ವರ್ಕ್ ಆಗುತ್ತೆ. ಇನ್ಸ್ಪೈರ್ಸ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಅಂದರೆ ನಾವು ಈಗ ನಮ್ಮ ಮನುಷ್ಯನ ಬೆಳವಣಿಗೆಗೆ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವೇನಾಗ ತಂತ್ರಜ್ಞಾನಗಳನ್ನ ಬದಲಾವಣೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾವು ಆ ತಂತ್ರಜ್ಞಾನಗಳನ್ನ ಬಳಕೆ ಮಾಡಬೇಕು, ಆ ತಂತ್ರಜ್ಞಾನ ಡೆವಲಪ್ ಮಾಡಬೇಕು ಅಂದರೆ ಬೇಸಿಕ್ಸ್ ನೀಡ್ಸ್ ಗೊತ್ತಿರಬೇಕು, ಬೇಸಿಕ್ಸ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಆ ಬೇಸಿಕ್ಸ್ ಕಾನ್ಸೆಪ್ಟ್ನ ಡೆವಲಪ್ ಮಾಡ್ತಾ ಹೋದರೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆಗ್ತದೆ. ಇಟ್ ಡೀಪ್ಸ್ ಅವರ್ ಕ್ಯೂರಿಯಾಸಿಟಿ ಆ್ಯಟ್ ದಿ ಯೂನಿವರ್ಸ್. ಅಂದರೆ ನಮ್ಮ ಕುತೂಹಲ, ನಮ್ಮ ಯೂನಿವರ್ಸ್ ಬಗ್ಗೆ ಅಥವಾ ನಮ್ಮ ಪ್ರಪಂಚದ ಬಗ್ಗೆ ಅಥವಾ ಫಿಸಿಕಲ್ ಫಿನಾಮಿನಾಗಳ ಬಗ್ಗೆ ಇರುವ ಕ್ಯೂರಿಯಾಸಿಟಿನ ನಾವು ಏನು ಮಾಡುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಅಥವಾ ತಿಳ್ಕೊಳಕ್ಕೆ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ ಈ ನೇಚರ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್, ಇಟ್ ಕನೆಕ್ಟ್ಸ್ ಮೈಕ್ರೋಸ್ಕೋಪಿಕ್ ಆ್ಯಂಡ್ ಮ್ಯಾಕ್ರೋಸ್ಕೋಪಿಕ್ ವರ್ಡ್ಸ್. ಗೊತ್ತಾಗಿದೆ? ಇದು ಈಗ ಬಯಾಲಜಿಗೆ ಹೋದರೆ ನೀವು ಪರಮಾಣುವರೆಗೂ ಓದ್ತೀವಿ ನಾವು. ಗೊತ್ತಾಗ್ತದೆ? ಜೀವಕೋಶದಿಂದ ಹಿಡಿದು ಮನುಷ್ಯನ ಅಂಗಾಂಗಗಳನ್ನ ಸ್ಟಡಿ ಮಾಡ್ತೀವಿ. ಅಂದರೆ ಮೈಕ್ರೋಸ್ಕೋಪಿಕ್ ಟು ಮ್ಯಾಕ್ರೋಸ್ಕೋಪಿಕ್ ವರ್ಡ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಸೈನ್ಸ್ನ ಕಲಿಬೇಕಾದ್ರೆ. ಹಾಗಾಗಿ ಇದರ ವ್ಯಾಪ್ತಿ ಎಲ್ಲಿಂದ ಇದೆ ಅಂದರೆ, ಫಿಸಿಕ್ಸ್ ಕವರ್ಸ್ ಎವ್ರಿಥಿಂಗ್ ಫ್ರಮ್ ಸ್ಮಾಲೆಸ್ಟ್ ಟು ದಿ ಲಾರ್ಜೆಸ್ಟ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್, ಫಿಸಿಕ್ಸ್, ಟೆಕ್ನಾಲಜಿ ಇನ್ ಸೊಸೈಟಿ. ಯಾಕೆ ನಮಗೆ ಫಿಸಿಕ್ಸ್ ಬೇಕು ಮತ್ತು ಟೆಕ್ನಾಲಜಿ ಯಾಕೆ ಬೇಕು ಮತ್ತು ಸೊಸೈಟಿಗೆ ಏನು ಅನುಕೂಲ? ಟೆಕ್ನಾಲಜಿ ಇಸ್ ದ ಪಾರ್ಟಿಕಲ್ ಅಪ್ಲಿಕೇಶನ್ಸ್ ಆಫ್, ಗೊತ್ತಾಗ್ತಿದೆ, ಇಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಫಿಸಿಕ್ಸ್. ಗೊತ್ತಾಗ್ತಿದೆಯಾ? ಇದರ ಅನ್ವಯ ಯಾವುದ್ರದ್ದು? ಟೆಕ್ನಾಲಜಿ ಇಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಫಿಸಿಕ್ಸ್. ಗೊತ್ತಾಗ್ತದೆ? ಎಷ್ಟೋ ಫಿಸಿಕಲ್ ಕಾನ್ಸೆಪ್ಟ್ಸ್ಗಳು, ನ್ಯೂಟನ್ಸ್ ಲಾಸ್ ಆಗಿರ್ಬೋದು, ಕೆಪ್ಲರ್ಸ್ ಲಾ ಆಗಿರ್ಬೋದು, ಮತ್ತು E=mc², ನಮ್ಮ ಐನ್ಸ್ಟೀನ್ನ ಥಿಯರಿ ಆಫ್ ರಿಲೇಟಿವಿಟಿನ ನೀವು ತೊಗೊಂಡ್ರೆ ಇವೆಲ್ಲ ಕಾನ್ಸೆಪ್ಟ್ಗಳು ಸಹ ನಮಗೇನಾಗುತ್ತೆ, ನಮ್ಮ ಈಗಿನ ಟೆಕ್ನಾಲಜಿಲಿ ನಮಗೆ ಯೂಸ್ ಆಗ್ತಿದೆ. ಮೆನಿ ಡಿಸ್ಕವರೀಸ್ ಇನ್ ಫಿಸಿಕ್ಸ್ ಹ್ಯಾವ್ ಲೀಡ್ ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಅಂದರೆ ಈಗ ಏನು ಕಂಡುಹಿಡಿದಿದ್ದಾರೆ, ಈ ಗ್ರಾವಿಟೇಷನ್ ಕಂಡುಹಿಡಿದಿದ್ದಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರೀಸ್ ಕಂಡುಹಿಡಿದಿದ್ದಾರೆ, ಸೆಮಿ ಕಂಡಕ್ಟರ್ಸ್ ಕಂಡುಹಿಡಿದಿದ್ದಾರೆ. ಆ ಕಂಡುಹಿಡೋದನ್ನ ನಮ್ಮ ಈಗ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಗೆ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡೋದಾದರೆ ಎಲೆಕ್ಟ್ರಿಸಿಟಿ ನೋಡಿ, ಕಮ್ಯುನಿಕೇಷನ್ ಆ್ಯಂಡ್ ಇಂಡಸ್ಟ್ರೀಸಲ್ಲಿ ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಸಿಟಿನ, ಅಲ್ವಾ? ನೆಕ್ಸ್ಟ್, ನ್ಯೂಕ್ಲಿಯರ್ ಫಿಸಿಕ್ಸ್ ವೆರಿ ಇಂಪಾರ್ಟೆಂಟ್. ಈಗ ಪ್ರೆಸೆಂಟ್ ಎನರ್ಜಿ ನಮಗೆ ಏನಾದರೂ ರಿನ್ಯೂವಬಲ್ ಎನರ್ಜಿ ಮಾಡಬೇಕು ಅಂದರೆ ಈ ನ್ಯೂಕ್ಲಿಯರ್ ಫಿಸಿಕ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಈಗ ಗೊತ್ತಾಗ್ತದೆ? ನ್ಯೂಕ್ಲಿಯರ್ ಫಿಸಿಕ್ಸ್ ಎನರ್ಜಿ ಆ್ಯಂಡ್ ಮೆಡಿಸಿನ್ ಯೂಸ್ ಮಾಡ್ತಿದೆ. ಈ ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಏನು ಬರುತ್ತೆ ನಿಮ್ಗೆ ಬರುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ನಾವೇನು ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟು ಐಸೋಟೋಪ್ಸ್ ಅಂತ ಬರ್ತವೆ. ಐಸೋಟೋಪ್ನ ಯಾವ ರೀತಿ ಯೂಸ್ ಮಾಡ್ತೀವಿ? ಐಸೋಟೋಪ್ಸ್ ಎಲ್ಲ ಬರೋದು ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ. ಗೊತ್ತಾಗ್ತದೆ? ಎನರ್ಜಿ ಮತ್ತು ಮೆಡಿಸಿನಲ್ಲಿ ಯೂಸ್ ಮಾಡ್ತೀವಿ. ಎನರ್ಜಿ ಅಂದರೆ ಲೈಕ್ ಬೈಜಿಕ ಶಕ್ತಿನ ಉತ್ಪತ್ತಿ ಮಾಡೋಕ್ಕೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಮೂಲಕ ನಾವು ಎನರ್ಜಿನ ಪಡ್ಕೊತಾ ಇದ್ವಿ. ಗೊತ್ತಾಗ್ತಿದೆ? ನ್ಯೂಕ್ಲಿಯರ್ ಫಿಷನ್, ಬೈಜಿಕ ಸಮ್ಮಿಲ ಬೈಜಿಕ ವಿದಳನ ಕ್ರಿಯೆಗಳ ಮೂಲಕ. ಗೊತ್ತಾಗ್ತಿದೆಯಾ? ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಮೋಟಾರ್ಸ್ ಆ್ಯಂಡ್ ಜನರೇಟರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಓದಿರ್ತೀರಾ. ಗೊತ್ತಾಗ್ತಿದೆಯಾ? ವಿದ್ಯುತ್ ಕಾಂತಿ ಶಕ್ತಿ, ಮೋಟರ್ಗಳು ಮತ್ತು ಡೈನಮೋಗಳು. ಯಾವ ರೀತಿ ಮೋಟರು ಏನಾಗುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಅದು ನಾವು ಈ ಮ್ಯಾಗ್ನೆಟಿಸಮ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಮಲ್ಲಿ ನಾವು ಓದ್ತೀವಿ. ಅಂದರೆ ಇದು ಬೇಸಿಕ್ ಕಾನ್ಸೆಪ್ಟು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇಸ್ ಎ ಬೇಸಿಕ್ ಕಾನ್ಸೆಪ್ಟು.
ಗೊತ್ತಾಗ್ತಿದೆಯಾ? ಅದ್ರದ್ದು ಅಪ್ಲಿಕೇಶನ್ಸ್ ಮೋಟಾರ್ಸ್ ಮತ್ತು ಜನರೇಟರ್ಸ್. ನೆಕ್ಸ್ಟು ಸೆಮಿಕಂಡಕ್ಟರ್ ಬಂದರೆ ಸೆಮಿಕಂಡಕ್ಟರ್ ಇಸ್ ದ ಬೇಸಿಕ್ ಕನ್ಸೆಪ್ಟ್ ಗೊತ್ತಾಗುತ್ತೆ. ಸೆಮಿಕಂಡಕ್ಟರ್ ಅಂದರೆ ಕೆಲವು ಟೈಮಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಬಿಡುತ್ತೆ, ತನ್ನ ಮೂಲಕ ವಿದ್ಯುತ್ತನ್ನು ಕೆಲವು ಟೈಮಲ್ಲಿ ಹರಿಯಬಿಡಲ್ಲ. ಇದನ್ನು ಸೆಮಿಕಂಡಕ್ಟರ್ಸ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರುತ್ತೆ ಪೆನ್ ಟೈಪ್ ಸೆಮಿಕಂಡಕ್ಟರ್, ಪಿ ಟೈಪ್ ಸೆಮಿಕಂಡಕ್ಟರ್, ಮುಂದೆ ನೋಡೋಣ ಅದನ್ನು ಗೊತ್ತಾಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ಸ್ ಮತ್ತು ಮೊಬೈಲ್ ಫೋನ್ಸಲ್ಲಿ ಈಗ ಯೂಸ್ ಆಗ್ತದೆ ಸೆಮಿಕಂಡಕ್ಟರ್. ಡಯೋಡ್ಸ್ ಆಗಿರ್ಬೋದು, ಸರ್ಕ್ಯೂಟ್ಸ್ ಆಗಿರ್ಬೋದು, IC ಆಗಿರ್ಬೋದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಿರ್ಬೋದು, ಅದೆಲ್ಲ ಈ ಸೆಮಿಕಂಡಕ್ಟರ್ಲಿ ನಾವು ಯೂಸ್ ಮಾಡ್ತೀವಿ. ನೋಡಿ, ಸೆಮಿಕಂಡಕ್ಟರ್ಸ್ ಇದೆ ಬೇಸಿಕ್ ಕಾನ್ಸೆಪ್ಟ್, ಬಟ್ ಕಂಪ್ಯೂಟರ್ಸ್ ಮತ್ತು ಮೊಬೈಲ್ ಫೋನ್ಸಲ್ಲಿ ನಾವು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಈಗ ಇಂಟೆಲ್ ನೀವೇನು ಯೂಸ್ ಮಾಡ್ತೀರಲ್ಲ, ಈಗ ಚಿಪ್ಸ್ ಆಗಿರ್ಬೋದು, ಮೈಕ್ರೋ ಚಿಪ್ಸ್ ಆಗಿರ್ಬೋದು, ಗೊತ್ತಾಗ್ತದೆ. ನೀವು ಅದನ್ನೆಲ್ಲ ನೋಡ್ತೀರಾ. ಸೊಸೈಟಿ ಬೆನಿಫಿಟ್ ಫ್ರಮ್ ಟೆಕ್ನಾಲಜಿ ವಿಚ್ ಟರ್ನ್ ಮೋಟಿವೇಟ್ಸ್ ನ್ಯೂ ಫಿಸಿಕ್ಸ್ ರಿಸರ್ಚ್. ಅಂದರೆ ಏನು ಸೊಸೈಟಿ ಟೆಕ್ನಾಲಜಿಯಿಂದ ನಾವು ಪಡ್ಕೊತಿದ್ವಿ ಅದು ಮೋಟಿವೇಟ್ ಮಾಡೋದು ನಮ್ಮ ಮುಂದಿನ ಫಿಸಿಕ್ಸ್ನ ರಿಸರ್ಚ್ಗಳನ್ನ ಮಾಡೋಕ್ಕೋಸ್ಕರ ಗೊತ್ತಾಗ್ತಿದೆ. ಹಾಗಾಗಿ ನಮಗೆ ಫಿಸಿಕ್ಸ್ ಮತ್ತು ಟೆಕ್ನಾಲಜಿ ಸೊಸೈಟಿಗೆ ಹೆಲ್ಪ್ಫುಲ್ ಆಗಿದೆ ಪ್ರಸ್ತುತ ದಿನಗಳಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಪ್ರಾಕೃತಿಕವಾಗಿ ಕೆಲವು ಮೂಲಭೂತ ಏನು ಬಲಗಳಿದೆ, ಮೂಲಭೂತ ಬಲಗಳು ಅಂತ ಕರೀತಾರೆ. ಇವು ನೇಚರಲ್ಲಿ ಕಂಡು ಬರ್ತವೆ. ಇವು ಯಾವುದೂ ಸೃಷ್ಟಿಸಿಲ್ಲ. ಇವು ಆಲ್ರೆಡಿ ನೇಚರಲ್ಲಿ ತನ್ನಷ್ಟಕ್ಕೆ ತಾನೇ ನೈಸರ್ಗಿಕವಾಗಿ ಬಂದಿರೋ ಕೆಲವು ಬಲಗಳು. ಅದಕ್ಕೆ ಈಗ ನೈಸರ್ಗಿಕ ಬಲಗಳು ಅಂತ ಕರೀತಾರೆ, ಅಥವಾ ಫಂಡಮೆಂಟಲ್ಸ್ ಫೋರ್ಸ್ ಇನ್ ನೇಚರ್ ಅಂತ. 4 ಫಂಡಮೆಂಟಲ್ ನೇಚರ್ಸಲ್ಲಿ 4 ಫಂಡಮೆಂಟಲ್ ಫೋರ್ಸ್ ಇದೆ. ಅದರಲ್ಲಿ ನೋಡ್ತವನ ಫಸ್ಟ್ ಒನ್ ಇಸ್ ದ 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಒಂದೇದು ಗ್ರಾವಿಟೇಷನಲ್ ಫೋರ್ಸ್ ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಗೊತ್ತಾಗ್ತಿದೆಯಾ? ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಒಂದೇದು ಗ್ರಾವಿಟೇಷನ್ ಫೋರ್ಸ್. ನಿಮಗೆ ಗೊತ್ತಿರುತ್ತೆ, ಗುರುತ್ವ ಬಲ ಅಂದರೆ ಯಾವುದೇ 2 ವಸ್ತುಗಳು ಮಾಸನ್ನು ಹೊಂದಿದರೆ ಅಥವಾ ತೂಕವನ್ನು ಹೊಂದಿದರೆ ಅವು ಒಂದನ್ನು ಅಟ್ರಾಕ್ಷನ್ ಮಾಡ್ತವೆ. ಯಾವುದು ಅತಿ ಹೆಚ್ಚು ಮಾಸನ್ನು ಹೊಂದಿರುತ್ತೆ ಅದು ಅತಿ ಹೆಚ್ಚು ಏನಾಗುತ್ತೆ, ಬಲವನ್ನು ಅಟ್ರಾಕ್ಟ್ ಮಾಡುತ್ತೆ. ಸಣ್ಣ ಇದಕ್ಕಿಂತ ಕಡಿಮೆ ಇರೋ ಬಲಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ಸು ಈಗ ಸೂರ್ಯ ಇದ್ದಾನೆ. ಸೂರ್ಯ ಇಸ್ ದ ಬಿಗ್ಗೆಸ್ಟ್ ಮಾಸ್ ಕಂಪೇರ್ಟ್ಲಿ ಅರ್ಥನ್ನ ಏನು ಮಾಡಿದ್ದಾನೆ, ತನ್ನ ಬಲಗಳಿಂದ ಅಟ್ರಾಕ್ಷನ್ ಮಾಡಿಕೊಂಡು ತನ್ನ ಸುತ್ತಂಗೆ ಮಾಡ್ಕೊಂಡಿದೆ. ಅದೇ ರೀತಿ ಭೂಮಿ ಚಂದ್ರನ ಮಾಸ್ ಹೋಲಿಸ್ಕೊಂಡ್ರೆ ಕಡಿಮೆ ಇದೆ ಚಂದ್ರನ ಮಾಸು, ಹಾಗಾಗಿ ಚಂದ್ರನ ಅಟ್ರಾಕ್ಷನ್ ಮಾಡಿದೆ. ನಾವು ಭೂಮಿಗೆ ಕಂಪೇರ್ ಮಾಡಿದ್ರೆ ಅತಿ ಚಿಕ್ಕ ಧೂಳಿನ ಕಣಕ್ಕೂ ಸಮ ಇಲ್ಲ, ಆ ರೀತಿ ಮಾಸನ ಹೊಂದಿದ್ದೀವಿ. ಹಾಗೆ ಅರ್ಥ ನಮ್ಮನ್ನು ಅಟ್ರಾಕ್ಷನ್ ಮಾಡಿದ್ರೆ ಇದನ್ನೇ ಈ ಅಟ್ರಾಕ್ಷನ್ ಫೋರ್ಸ್ ಇದೆ. ದಿ ಅಟ್ರಾಕ್ಷನ್ ಬಿಟ್ವೀನ್ ದಿ 2 ಆಬ್ಜೆಕ್ಟ್ಸ್ ಇಸ್ ಕಾಲ್ಡ್ ಗ್ರಾವಿಟೇಷನ್ ಗೊತ್ತಾಗ್ತದೆ. ಈಗ ನೋಡಿ, ಆ್ಯಕ್ಟ್ಸ್ ಬಿಟ್ವೀನ್ ಆಲ್ ಆಬ್ಜೆಕ್ಟ್ಸ್ ಹ್ಯಾವಿಂಗ್ ಎ ಮಾಸ್. ಯಾವ್ಯಾವ ಮಾಸ್ನ ಹೊಂದಿದೆ ಎಲ್ಲವೂ ಸಹ ಏನಾಗುತ್ತೆ, ಒಂದು ಗ್ರಾವಿಟೇಷನ್ ಫೋರ್ಸ್ನ ಎಕ್ಸರ್ಟ್ ಮಾಡ್ತವೆ, ಅಂದರೆ ಗ್ರಾವಿಟೇಷನ್ ಫೋರ್ಸ್ನ ಹೊಂದಿರ್ತವೆ. ಆಲ್ವೇಸ್ ಅಟ್ರಾಕ್ಟಿವ್ ಆ್ಯಂಡ್ ವೀಕೆಸ್ಟ್ ಅಮಂಗ್ ದ ಆಲ್ ಫೋರ್ಸಸ್. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದರೆ. ಅಟ್ರಾಕ್ಟಿವ್, ಆಲ್ವೇಸ್ ಅಟ್ರಾಕ್ಟಿವ್, ಯಾವಾಗಲೂ ಅಟ್ರಾಕ್ಟ್ ಆಗ್ತಾರೆ, ಯಾವುದೇ ಸಂದರ್ಭದಲ್ಲಿ ಬಿಡಲ್ಲ, ಅಟ್ರಾಕ್ಟ್ ಆಗ್ತಲೇ ಇರುತ್ತೆ, ಅಂದರೆ ಆಕರ್ಷಣೆಗೆ ಒಳಗಾಗ್ತಾ ಇರುತ್ತೆ. ಬಟ್ ವೀಕೆಸ್ಟ್ ಫೋರ್ಸ್ ಅಮಂಗ್ ದ ಆಲ್ ಫೋರ್ಸ್. 4 ಫೋರ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಅತಿ ಕಡಿಮೆ ದುರ್ಬಲ ಗೊತ್ತಾಯ್ತದೆ. ವೀಕೆಸ್ಟ್ ಫೋರ್ಸ್ ಅಂದರೆ ಯಾವುದು, ಇದು ದುರ್ಬಲ ಬಲ. ಎಲ್ಲದಕ್ಕಿಂತ ದುರ್ಬಲ ಬಲ ಯಾವುದು ಅಂತಂದರೆ ಗ್ರಾವಿಟೇಷನ್. ಬಟ್ ಆಲ್ವೇಸ್ ಅಟ್ರಾಕ್ಟ್ಸ್ ಗೊತ್ತಾಗ್ತಿದೆಯಾ? ಇದು ನೋಡಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್, ವಿದ್ಯುತ್ ಕಾಂತೀಯ ಬಲ. ಎಲೆಕ್ಟ್ರಾನ್ಸ್ ವಿದ್ಯುತ್ ಕಾಂತೀಯ ಬಲ ಅಂತ ಕರೀತಾರೆ. ಆ್ಯಕ್ಟ್ಸ್ ಬಿಟ್ವೀನ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಗೊತ್ತಾಗ್ತದೆ. ಚಾರ್ಜ್ ಪಾರ್ಟಿಕಲ್ಸ್ ಏನಿರುತ್ತೆ ಆ ಪಾರ್ಟಿಕಲ್ಸ್ ಮೂಲಕ ಇದು ಆ್ಯಕ್ಟ್ ಆಗುತ್ತೆ. ಕೆನ್ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್. ನೋಡಿ, ಮ್ಯಾಗ್ನೆಟಿಕ್ ತೊಗೊಂಡ್ರೆ ಕೆಲವು ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ಆಪೋಸಿಟ್ ಸೈಡ್ಸು ಏನಾಗುತ್ತೆ, ರಿಪಲ್ ಆಗುತ್ತೆ. ಸೇಮ್ ಸೈಡ್ ರಿಪಲ್ ಆಗುತ್ತೆ, ಆಪೋಸಿಟ್ ಸೈಡು ಅಟ್ರಾಕ್ಟ್ ಆಗುತ್ತೆ. ನಾರ್ತು ಸೌತ್ ಅಂತ ಇರುತ್ತೆ, ನೀವು ನೋಡಿರ್ತೀರ ಮ್ಯಾಗ್ನೆಟಿಸಮ್. ಸ್ಟ್ರಾಂಗ್ ದೆನ್ ಗ್ರಾವಿಟಿ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಆಟೋಮಿಕ್ ಮಾಲಿಕ್ಯುಲ್ ಇಂಟ್ರಾಕ್ಷನ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರಾಂಗ್ ದೆನ್ ಗ್ರಾವಿಟಿ, ಇದಕ್ಕೆ ಹೋಲಿಸ್ಕೊಂಡ್ರೆ ಇದ್ರದ್ದು ಏನಾಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಗೊತ್ತಾಗ್ತದೆಯಾ, ಸ್ಟ್ರಾಂಗ್ ಇರುತ್ತೆ ಗೊತ್ತಾಗ್ತದೆ. ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಆಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್. ಏನು ಆಟಮ್ಸ್ಗಳು ಮತ್ತು ಮಾಲಿಕ್ಯುಲ್ಸ್ ಏನಿದೆಯಲ್ಲ ಅವು ಈ ಇಂಟ್ರಾಕ್ಷನ್ ಅಥವಾ ಒಟ್ಟಿಗೆ ಇರೋದಕ್ಕೆ ಇದು ರೆಸ್ಪಾನ್ಸಿಬಲ್ ಫಾರ್ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ದಿಸ್ ಇಸ್ ದ ಸ್ಟ್ರಾಂಗ್ ಗ್ರಾವಿಟಿ ಗೊತ್ತಾಗ್ತದೆ. ಗ್ರಾವಿಟೇಷನ್ ಫೋರ್ಸ್ಗೆ ಸ್ಟ್ರಾಂಗ್ ಇರುತ್ತೆ. ರೆಸ್ಪಾನ್ಸಿಬಲ್ ಫಾರ್ ಆಟೋಮಿಕ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಗೊತ್ತಾಗ್ತದೆ. ಎರಡೂ ಸಹ ಏನು ಇಂಟ್ರಾಕ್ಷನ್ಸ್ ಇರುತ್ತಲ್ಲ, ಮಾಲಿಕ್ಯುಲರ್ ಇಂಟ್ರಾಕ್ಷನ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್, ಅದಕ್ಕೆ ಇದು ಸಹ ಯೂಸ್ ಆಗುತ್ತೆ. ನೆಕ್ಸ್ಟು ಥರ್ಡ್ ಒನ್ ಮೂರನೇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಪ್ರಬಲ ಬೈಜಿಕ ಬಲ ಅಂತ ಕರೀತಾರೆ. ಆ್ಯಕ್ಟ್ಸ್ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್. ನೋಡಿ, ಇದು ಎಲ್ಲ ಅಟ್ರಾಕ್ಟ್ ಆಗಿದೆ. ಒಂದು ಆಟಮ್ ತೊಗೊಂಡ್ರೆ ಯಾವುದೇ ಆಟಮಲ್ಲಿ ಮಧ್ಯದಲ್ಲಿ ಅಥವಾ ಏನಂತಂದರೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ ಗೊತ್ತಾಗ್ತದೆ. ಪ್ರೋಟಾನ್ಸ್ ಇಸ್ ಎ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಇಸ್ ಎ ನ್ಯೂಟ್ರಲ್ ಚಾರ್ಜ್, ಎಲೆಕ್ಟ್ರಾನ್ಸ್ ಇಸ್ ಎ ನೆಗೆಟಿವ್ ಚಾರ್ಜ್, ರಿವಲ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಗೊತ್ತಾಗ್ತಿದೆಯಾ. ದಿಸ್ ಆ್ಯಕ್ಟ್ಸ್ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್. ನಾನು ಹೇಳಿದೆ, ಇನ್ಸೈಡ್ ದ ನ್ಯೂಕ್ಲಿಯಸಲ್ಲಿ ಏನಾಗುತ್ತೆ, ಇದು ಅಟ್ರಾಕ್ಟ್ ಆಗುತ್ತೆ, ಕಂಡು ಬರುತ್ತೆ. ಸ್ಟ್ರಾಂಗ್ ರೇಂಜ್ ಬಟ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ವೆರಿ ವೆರಿ ಶಾರ್ಟ್ ರೇಂಜ್, ಕಡಿಮೆ ಡಿಸ್ಟೆನ್ಸ್ ಇದೆ. ಗ್ರಾವಿಟೇಷನ್ ಫೋರ್ಸ್ ಇಸ್ ದ ಲಾಂಗೆಸ್ಟ್ ಅಥವಾ ಅತಿ ಉದ್ದದ ಬಲ.
ಅಂದರೆ ಹೆಚ್ಚು ದೂರದಲ್ಲಿ ಅಟ್ರಾಕ್ಟ್ ಆಗುತ್ತಿರುತ್ತೆ. ಬಟ್ ಇದು ಯಾವುದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ದ ಸ್ಮಾಲೆಸ್ಟ್. ಶಾರ್ಟ್ ರೇಂಜ್ ಇದು ಲಾಂಗ್ ರೇಂಜ್, ಇದು ಶಾರ್ಟ್ ರೇಂಜ್ ಇರುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ಈಸ್ ದ ಶಾರ್ಟ್ ರೇಂಜ್ ಫೋರ್ಸ್ ಬಟ್ ಸ್ಟ್ರಾಂಗರ್ ದ್ಯಾನ್ ಎನಿ ಫೋರ್ಸ್. ಗೊತ್ತಾಗ್ತಿದೆಯಾ? ಈ 4 ಬಲಗಳಲ್ಲಿ ಅತಿ ಹೆಚ್ಚು ಬಲ ಯಾವುದು? ಪ್ರಬಲ ಬಲ ಅಂತಂದರೆ ಅದಕ್ಕೆ ಪ್ರಬಲ ಬಲ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೀತಾರೆ. ಆದರೆ ದಿಸ್ ಇಸ್ ದ ಬೈಜಿಕ ಬಲ. ಗೊತ್ತಾಗ ನೆಕ್ಸ್ಟ್ ಅದೇ ಥರ ಇನ್ನೊಂದಿದೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್, ದುರ್ಬಲ ಬೈಜಿಕ ಬಲ, ರೆಸ್ಪಾನ್ಸಿಬಲ್ ಫಾರ್ ಬೀಟಾ ಡಿಕೆ ಇನ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ನೀವು ಯಾವುದೇ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ತೊಗೊಂಡ್ರೆ ಅದು ಪ್ರತಿ ಈ ಸಮಯ ಕಳೆದಂಗೆ ಏನಾಗುತ್ತೆ, ತನ್ನ ರೇಡಿಯೋ ವಿಕಿರಣಗಳ ಮೂಲಕ ಇದನ್ನು ಕಳ್ಕೊತಾ ಹೋಗುತ್ತೆ. ಇದನ್ನು ಡಿ ಕೆ ಅಂತ ಕರೀತಾರೆ. ಅಂದರೆ ಡಿ ಕೆ ಅಂದರೆ ಕಳೆದುಕೊಳ್ಳೋದು, ತನ್ನ ಶಕ್ತಿನ ಕಳೆದುಕೊಳ್ಳೋದು ಅಥವಾ ತನ್ನ ಮಾಸನ್ನು ಕಳೆದುಕೊಳ್ಳೋದು. ಗೊತ್ತಾಗ್ತಿದೆ? ಶಾರ್ಟ್ ರೇಂಜ್ ಆ್ಯಂಡ್ ವೀಕರ್ ದೆನ್ ದಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇದಕ್ಕಿಂತ ಇದು ವೀಕರ್. ಅಂದರೆ ನೀವು ಈಗ ಕಂಪೇರ್ ಮಾಡಿ ಯಾವುದು ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ನೀವು ಕಂಪೇರ್ ಮಾಡಬೇಕಾಗತ್ತೆ. ಅದು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿರೋದ್ರಿಂದ ನಾನು ಹೇಳ್ತೀನಿ. ಅತಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು ಅಂದರೆ ಆರ್ಡರ್ ವೈಸ್ ಜೋಡಿಸಿ ಅಂತ ಕೇಳ್ತಾರೆ. ಈಗ ನಾವು ಆರ್ಡರ್ ವೈಸ್ ಜೋಡಿಸ್ತಾ ಬರಬೇಕು. ಫಸ್ಟು ಯಾವ್ದು ಬರುತ್ತೆ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬರುತ್ತೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನಾನು ಈ ಥರ ಬರೀತೀನಿ. ನೆಕ್ಸ್ಟ್ ಇದಕ್ಕಿಂತ ಶಾರ್ಟ್ ರೇಂಜ್ ವೀಕರ್ ದೆನ್ ದಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಹಂಗಾರೆ ಅಲ್ಲಿಗೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಬರುತ್ತೆ. ಇಲ್ಲಿ ನೋಡಿ ಇನ್ನೊಂದು ಓದಿದ್ವಿ, ಕೆನ್ ಬಿ ಅಟ್ರಾಕ್ಟೆಡ್ ಸ್ಟ್ರಾಂಗರ್ ದೆನ್ ಗ್ರಾವಿಟಿ. ಹಂಗಂದರೆ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ದ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಗ್ರಾವಿಟಿ. ಡಿಸ್ಟೆನ್ಸಲ್ಲಿ ತೊಗೊಂಡಾಗ ಫಸ್ಟು ಗ್ರಾವಿಟಿ ಬರುತ್ತೆ, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ, ನೆಕ್ಸ್ಟ್ ವೀಕರ್ ನ್ಯೂಕ್ಲಿಯರ್ ಫೋರ್ಸ್ ಬರುತ್ತೆ, ನೆಕ್ಸ್ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬರುತ್ತೆ. ಈ ರೀತಿ ನಿಮ್ಮ ಏನಾಗುತ್ತೆ ಆರ್ಡರ್ ವೈಸ್ ಇನ್ಕ್ರೀಸ್ ವೈಸು ಮತ್ತು ಡಿಕ್ರೀಸ್ ವೈಸು ಇದು ಏನಾಗುತ್ತೆ ಸ್ಟ್ರಾಂಗ್. ಯಾವುದು ಅತಿ ಹೆಚ್ಚು ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತ ಕೇಳಿದಾಗ ನೀವೇನಾಗಬೇಕು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತ ಕೇಳಿದಾಗ ನೀವೇನು ಮಾಡಬೇಕಾಗುತ್ತೆ? ಗ್ರಾವಿಟೇಷನ್ ಫೋರ್ಸ್ನ ಹೇಳ್ಬೇಕಾಗುತ್ತೆ. ದಿಸ್ ಇಸ್ ದ ಏನಾಗುತ್ತೆ 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಅರ್ಥ ಆಗ್ತಿದೆಯಾ? ನೇಚರ್ ಆಫ್ ಫಿಸಿಕ್ಸ್ ಇನ್ ಲಾಸ್. ಗೊತ್ತಾಗ್ತಿದೆಯಾ? ಪ್ರಪಂಚದಲ್ಲಿ ನಮ್ಮ ಭೂಮಿನಲ್ಲಿ ಕೆಲವು ನೇಚರ್ ಇದೆ, ಫಿಸಿಕ್ಸಲ್ ಲಾಸ್ ಇದೆ. ಅದರಲ್ಲಿ ಆ ಫಿಸಿಕಲ್ ಲಾಸು ಯಾವ ರೀತಿ ಯಾಕೆ ನೇಚರ್ಗೆ ಇಂಪಾರ್ಟೆಂಟು ಮತ್ತು ಅದು ಏನು ಇದು ಮಾಡುತ್ತೆ ರೆಫರ್ ಮಾಡುತ್ತೆ ನೋಡಿ. ಫಿಸಿಕಲ್ ಲಾ ಈಸ್ ಎ ಯೂನಿವರ್ಸಲ್. ನೋಡಿ ಫಿಸಿಕಲ್ ಯಾವುದೇ ಲಾಸ್ ತೊಗೊಳ್ಳಿ, ಯಾವುದೇ ಒಂದು ನಿಯಮ ತಗೊಂಡ್ರೆ ಅದು ವಿಶ್ವವ್ಯಾಪಿಯಾಗಿರುತ್ತೆ. ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗಿ ಅಪ್ಲೈ ಮಾಡಿದ್ರೂ ಅದು ಅದೇ ಥರ ಬರುತ್ತೆ. ಮತ್ತು ಎಲ್ಲ ಪಾರ್ಟಿಕಲ್ಸು ಅಥವಾ ಎಲ್ಲ ಪ್ರಪಂಚದ ಅಥವಾ ಭೂಮಿ ಮೇಲಿರುವ ಅಥವಾ ಯೂನಿವರ್ಸಲ್ಲಿರುವ ಎಲ್ಲ ವಸ್ತುಗಳಿಗೂ ಅದು ಏನಾಗುತ್ತೆ ಅನ್ವಯ ಆಗುತ್ತೆ. ದೇ ಅಪ್ಲೈ ಎವ್ರಿವೇರ್ ಆ್ಯಂಡ್ ಎವ್ರಿ ಟೈಮ್. ಅದೇನು ಹೇಳೋದು? ಇನ್ ಫಿಸಿಕಲ್ ಲಾಸ್ ಆರ್ ಯೂನಿವರ್ಸಲ್ ಅಂತಂದರೆ ಎವ್ರಿ ಟೈಮ್ ಆ್ಯಂಡ್ ಎವ್ರಿ ವೇರ್. ಗೊತ್ತಾಗ್ತಿದೆ ಇದು. ನೆಕ್ಸ್ಟು ಎಕ್ಸಾಂಪಲ್ ನ್ಯೂಟನ್ ಲಾ ಆಫ್ ಮೋಷನ್, ಲಾ ಆಫ್ ಗ್ರಾವಿಟೇಷನ್. ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ ಸಹ ಏನಾಗುತ್ತೆ ಸೇಮ್ ಇರುತ್ತೆ ಗ್ರಾವಿಟೇಷನ್. ಗೊತ್ತಾಗುತ್ತೆ ಅಪ್ಲೈ ಆಗುತ್ತೆ. ನ್ಯೂಟನ್ಸ್ ಲಾ ಆಫ್ ಮೋಷನ್ಸು ಸಹ ಅರ್ಧ ಇನರ್ಷಿಯಾ. ಈಗ ಲಾ ಆಫ್ ಇನರ್ಷಿಯಾ ಅಂತ ಕರೀತಾರೆ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಇನರ್ಷಿಯಾ ಅಥವಾ ಜಡತ್ವದ ನಿಯಮ ಅಂತ ಕರೀತಾರಲ್ವ. ಈ ಜಡತ್ವದ ನಿಯಮ ನೀವು ಎಲ್ಲೇ ಹೋಗಿ ಅಪ್ಲೈ ಆಗುತ್ತೆ. ತಮಿಳ್ನಾಡಿಗೆ ಹೋಗಿ ಅಪ್ಲೈ ಆಗುತ್ತೆ, ಜಮ್ಮು ಕಾಶ್ಮೀರಿಗೆ ಹೋಗಿ ಅಪ್ಲೈ ಆಗುತ್ತೆ, ಅಥವಾ ಅಮೇರಿಕಕ್ಕೆ ಹೋದರೂ ಅಪ್ಲೈ ಆಗುತ್ತೆ. ಗೊತ್ತಾಗುತ್ತೆ ಈ ರೀತಿ ಅಪ್ಲೈ ಆಗುತ್ತೆ. ದೇ ಆರ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ಸ್. ಗೊತ್ತಾಗ್ತಿದೆಯಾ? ಯಾವುದೇ ಲಾ ಆಗಿರ್ಬೋದು, ಯಾವುದೇ ನಿಯಮ ಆಗಿರ್ಬೋದು, ಅದನ್ನು ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ, ಅಬ್ಸರ್ವೇಷನ್ ಮುಖಾಂತರ ಮತ್ತು ಅಸಂಪ್ಷನ್ ಅಲ್ಲ, ಊಹೆ ಮಾಡಿ ಬರೆದಿರೋದಲ್ಲ. ಗೊತ್ತಾಗ್ತಿದೆಯಾ? ಊಹೆ ಮಾಡಿ ಯಾವುದೂ ಬರೆದಿಲ್ಲ. ವಿತ್ ಅಬ್ಸರ್ವೇಷನ್ ಆ್ಯಂಡ್ ವಿತ್ ಎಕ್ಸ್ಪೆರಿಮೆಂಟ್, ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್. ಅದಕ್ಕೆ ಯಾವುದೇ ನೀವು ಸೈನ್ಸ್ ನೋಡಿ, ಸೈನ್ಸ್ಗೆ ಯಾವುದೇ ಕಾರಣಕ್ಕೂ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಯಾಕೆ ಅಂತಂದರೆ ಅದನ್ನು ಅನ್ವಯಗಳು ಅಪ್ಲೈ ಆಗುತ್ತೆ ಇಲ್ವಂತ ಚೆಕ್ ಮಾಡ್ತಾರೆ. ಪ್ರಾಯೋಗಿಕವಾಗಿ ಅದನ್ನು ಚೆಕ್ ಮಾಡಿ ಅದು ಎಲ್ಲದಕ್ಕೂ ಅಪ್ಲೈ ಆದರೆ ಮಾತ್ರ ಅದನ್ನು ಲಾ ಅಥವಾ ಕಾನೂನು ಅಥವಾ ನಿಯಮ ಅಂತ ಇದು ಮಾಡ್ತಾರೆ. ಆಮೇಲೆ ಅದು ಯೂನಿವರ್ಸಲ್ ಆಗಿರಬೇಕು, ಎಲ್ಲದೂ ಅಪ್ಲೈ ಆಗಬೇಕು. ಬರೀ ಒಂದು ಕಡೆ ಅಪ್ಲೈ ಆಗಿ ಇನ್ನೊಂದು ಕಡೆ ಅಪ್ಲೈ ಆಗಲಿಲ್ಲ ಅಂದರೆ ಅದು ಯೂನಿವರ್ಸಲ್ ಅಲ್ಲ. ಹಾಗಾಗಿ ದೇ ಆರ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಅಬ್ಸರ್ವೇಷನ್. ದೇ ಲಾಸ್ ಶೋ ಸಿಮಿಟ್ರಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಗೊತ್ತಿದೆ ಎಲ್ಲ ಕಡೆ ಸಮಾನವಾಗಿರೋ ಸಿಮಿಟ್ರಿ ಮತ್ತು ಕನ್ಸಿಸ್ಟೆನ್ಸಿ ಇರುತ್ತೆ. ಗೊತ್ತಾಗ್ತಿದೆ? ಅದು ಇವತ್ತು ಅಪ್ಲೈ ಆಗಿ ನಾಳೆ ಅಪ್ಲೈ ಆಗ್ದಂಗೆ ಇರಲ್ಲ. ಹಾಗಾಗಿ ಈ ಸಿಮಿಟ್ರಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇರುತ್ತೆ ಅಬ್ಸರ್ವೇಷನ್ ಮುಖಾಂತರ ಮತ್ತು ಎಕ್ಸ್ಪೆರಿಮೆಂಟ್ ಮುಖಾಂತರ. ನೇಚರಲ್ಲಿರೋ ಎಲ್ಲ ಒಂದು ವಿದ್ಯಮಾನಗಳಿಗೂ ಲಾನ ಕಂಡುಹಿಡಿದಿದ್ದಾರೆ. ಓಕೆನಾ? ನೋಡೋಣ ನೆಕ್ಸ್ಟು ಫಿಸಿಸಿಸ್ಟ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. ವೆರಿ ಇಂಪಾರ್ಟೆಂಟ್. ಫಿಸಿಸಿಸ್ಟ್ ಅಂದರೆ ಭೌತಶಾಸ್ತ್ರಜ್ಞರು ಮತ್ತು ಅವರ ಕೊಡುಗೆಗಳು. ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸಮ್ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀನಿ. ಎಕ್ಸಾಮ್ಗೆ ನೀವು ಎಲ್ಲ ಸೈಂಟಿಸ್ಟ್ಗಳ ಕೆಲವು ಕಾಂಟ್ರಿಬ್ಯೂಷನ್ನ ನೀವೇನು ಮಾಡಬೇಕಾಗತ್ತೆ
ಓದ್ಕೋಬೇಕಾಗುತ್ತೆ. ಎಕ್ಸಾಮ್ಸಲ್ಲಿ ಕ್ವೆಶನ್ಸು ಬಂದಿದೆ, ಅರ್ಥ ಆಗ್ತಿದೆ. ಹಾಗಾಗಿ ಐಸಾಕ್ ನ್ಯೂಟನ್ ಲಾಸ್ ಆಫ್ ಮೋಷನ್ ಆ್ಯಂಡ್ ಗ್ರಾವಿಟೇಷನ್ ನೀವು ಓದಿರ್ತೀರ, ತುಂಬ ಸ್ಟೂಡೆಂಟ್ಸ್ಗಳು ಗೊತ್ತಾಗ್ತಿದೆ ಇದ್ರ ಬಗ್ಗೆ. ನಾವು ಒಂದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತಲೇ ಸ್ಟಡಿ ಮಾಡ್ತೀವಿ, ನಾನು ಅಲ್ಲಿ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಬರ್ಟ್ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ ಈಸ್ ಈಕ್ವಲ್ ಟು MC² ಅಂತ ಏನು ನೋಡಿದ್ರಿ, ಈಸ್ ಈಕ್ವಲ್ ಟು MC², ಥಿಯರಿ ಆಫ್ ರಿಲೇಟಿವಿಟಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೊತ್ತಾಗ್ತಿದೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಗೆಲಿಲಿಯೋ ಗೆಲಿಲಿ ಎಕ್ಸ್ಪೆರಿಮೆಂಟಲ್ ಫೌಂಡೇಶನ್ ಆಫ್ ಮಾಡರ್ನ್ ಫಿಸಿಕ್ಸ್ ಗೊತ್ತಾಗ್ತಿದೆ. ಅರ್ನೆಸ್ಟ್ ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಟಮ್ ಗೊತ್ತಾಗ್ಲಿಲ್ಲ, ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್, ಮಾಡೆಲ್ ಏನು ಆಟಮ್ನ ಮಾಡೆಲ್ ಹೆಂಗಿದೆ, ಆಟಮ್ ಅಂದರೆ ನ್ಯೂಟ್ರಾನ್ ಅಂದರೆ ಪ್ರೋಟಾನ್ ಯಾವ ರೀತಿ ಸುತ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ರುದರ್ಫೋರ್ಡ್ ಅವರು ಕೊಟ್ಟರು. ಈ ರೀತಿ ನೀವೊಂದಷ್ಟು ಎಕ್ಸಾಮ್ಗೆ ಯಾರದೇ ಸೈಂಟಿಸ್ಟ್ ಆದರೂ ಅವರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಕೊಡಬೇಕು. PC ಮತ್ತು PSI ಎಕ್ಸಾಮ್ಗೆ ಹೋದರು ಇದ್ರ ಮೇಲೆ ಕ್ವಶನ್ಸು ಖಂಡಿತ ಬರುತ್ತೆ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಫಿಸಿಕ್ಸ್. ಯಾಕೆ ಇಂಪಾರ್ಟೆನ್ಸ್ ಓದಬೇಕು ನಾವು ಫಿಸಿಕ್ಸ್ ಬಗ್ಗೆ ಅಂದರೆ ಇಟ್ ಹೆಲ್ಪ್ಸ್ ಟೆಕ್ನಿಕಲ್ ಪ್ರೋಗ್ರೆಸ್, ಎಕನಾಮಿಕ್ ಡೆವಲಪ್ಮೆಂಟ್. ಒಂದು ಈಗ ನೋಡಿ ಇಸ್ರೋ, DRDO ಇವೆಲ್ಲ ಏನಾಗುತ್ತೆ ಸಂಶೋಧನೆಗಳನ್ನ ಮಾಡ್ತಾಯಿದೆ. ಈ ಸಂಶೋಧನೆಗಳನ್ನ ಮಾಡಿ ರಾಕೆಟ್ಗಳನ್ನ ಉಡಾವಣೆ ಮಾಡ್ತಿರೋದ್ರಿಂದ ನಮ್ಮ ದೇಶದ ಎಕಾನಮಿ ಮೇಲೆ ತುಂಬ ಪರಿಣಾಮ ಬೀರ್ತಾಯಿದೆ, ಅಂದರೆ ಪಾಸಿಟಿವ್ ಆಗಿ. ಈಗ ನೋಡಿ ಮಳೆ ಯಾವಾಗ ಆಗುತ್ತೆ, ಭೂಮಿಯ ಅಂತರ್ಜಲ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಸ್ಟಡಿ ಮಾಡಿ ಅದರ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ ಎಕನಾಮಿಕ್ ಡೆವಲಪ್ಮೆಂಟ್ಗೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ನಾವು ಬೇರೆ ಬೇರೆ ಕಮ್ಯುನಿಕೇಷನ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ಒಂದು ಈ ನಡೀತಿರೋ ಒಂದು ಮೊಬೈಲ್ ಟೆಕ್ನಾಲಜಿ ಆಗಿರ್ಬೋದು, ಅದೆಲ್ಲ ನಮಗೆ ಯಾವುದರಿಂದ ಆಗಿದೆ ಅಂದರೆ ಈ ಫಿಸಿಕ್ಸಿಂದ ಮತ್ತು ಸೈನ್ಸಿಂದ, ಎಸ್ಪೆಷಲಿ ಸೈನ್ಸಿಂದ. ಅದೇ ರೀತಿ ಅದಕ್ಕೋಸ್ಕರ ಇದು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಮತ್ತು ಮನುಷ್ಯನ ಆರ್ಥಿಕ ಅಭಿವೃದ್ಧಿಗೆ, ಸಾಮಾಜಿಕ ಅಭಿವೃದ್ಧಿಗೆ ಇದು ಹೆಲ್ಪ್ ಆಗುತ್ತೆ. ಎಕ್ಸ್ಪ್ಲೈನ್ ದ ನ್ಯಾಚುರಲ್ ಫಿನಾಮಿನಾ ಲಾಜಿಕಲಿ ಆ್ಯಂಡ್ ಸೈಂಟಿಫಿಕಲಿ. ನಮ್ಮ ಸುತ್ತ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ಲಾಜಿಕಲಿ ಮತ್ತು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಏನು ಮಾಡುತ್ತೆ ವಿವರಣೆ ಕೊಡುತ್ತೆ. ಎನ್ಕರೇಜ್ ದ ರ್ಯಾಷನಲ್ ಆ್ಯಂಡ್ ಕ್ವಶನಿಂಗ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ನೇಚರ್. ಅಂದರೆ ನಾವು ಪ್ರಶ್ನೆ ಮಾಡುವ ಒಂದು ಆಟಿಟ್ಯೂಡ್ನ ಬೆಳೆಸ್ಕೊತೀವಿ. ಪರಿಸರದಲ್ಲಿ ಇದ್ಯಾಕೆ ನಡೆಯುತ್ತೆ, ಇದ್ಯಾಕೆ ಹಿಂಗಿದೆ ಅನ್ನೋದನ್ನ ಕ್ವಶನ್ಸ್ ಮಾಡ್ತೀವಿ, ಅದರಿಂದ ತಿಳ್ಕೊತಾ ಹೋಗ್ತೀವಿ. ಅದರಿಂದ ತಿಳ್ಕೊಂಡು ಅದನ್ನು ನಮ್ಮ ಒಂದು ಅಭಿವೃದ್ಧಿಗೆ ನಾವು ಬೆಳೆಸ್ಕೊತಾ ಹೋಗ್ತೀವಿ, ಗೊತ್ತಾಗ್ತಿದೆ. ಈಗ ಕಮ್ಯುನಿಕೇಷನ್ ಟೆಕ್ನಾಲಜಿನ ನಮ್ಮ ಅಭಿವೃದ್ಧಿಗೆ ಬೆಳೆಸ್ಕೊತಿದ್ವಿ ಅದೇ ರೀತಿ. ಹಾಗಾಗಿ ದಿಸ್ ಈಸ್ ದ ಫಸ್ಟ್ ಚಾಪ್ಟರ್ ಆಗಿತ್ತು. ತುಂಬ ಸಿಂಪಲ್, ಏನಿಲ್ಲ. ಫಿಸಿಕಲ್ ವರ್ಡ್ ಹಿಂಗಿದೆ, ನಮ್ಮ ಪ್ರಾಕೃತಿಕ ಫಿನಾಮಿನಾಗಳು ಹೆಂಗೆ ನಡೀತವೆ ಮತ್ತು ಅವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತವೆ ಅನ್ನೋದನ್ನ ಈ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತಾವೆ ತಿಳ್ಕೊತಾ ಹೋಗೋಣ. ಹಾಗಾಗಿ ನೆಕ್ಸ್ಟ್ ಚಾಪ್ಟ್ರು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಓದೋಣ. ದಿಸ್ ಇಸ್ ದ ಬೇಸಿಕ್ಸ್ ಅಂದರೆ ಯಾವ ರೀತಿ ಇದೆ ಅನ್ನೋದು. ಇದರಲ್ಲಿ ಇಂಪಾರ್ಟೆಂಟ್ ನಿಮಗೆ ತಿಳ್ಕೊಬೇಕಾಗಿರೋದು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಅವು 4 ತುಂಬ ತಿಳ್ಕೊಬೇಕು. ಕ್ವಶನ್ಸ್ ಬಂದಿದೆ, ಇದ್ರ ಮೇಲೆ ಕ್ವಶನ್ ಬಂದಿದೆ. ಮತ್ತು ಸೈಂಟಿಸ್ಟ್ ಆರ್ದರ್ ಗೊತ್ತಾಗ್ತಿದೆ, ಫಿಸಿಸ್ಟ್ ಅಂಡ್ ಕಾಂಟ್ರಿಬ್ಯೂಷನ್ಸ್, ಇವು ಸಹ ಇಂಪಾರ್ಟೆಂಟ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಅಗೇನ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಇರ್ಬೋದು ಜೇಮ್ಸ್ ಕ್ಲಾರ್ಕ್ದು. ನೆಕ್ಸ್ಟು ಅದಾದಮೇಲೆ ಥಿಯರಿ ಆಫ್ ರಿಲೇಟಿವಿಟಿ ಆಗಿರ್ಬೋದು, ಇವೆಲ್ಲ ಕ್ವಶನ್ಸ್ ಬಂದಿರೋದು. ಹಾಗಾಗಿ ಈ ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಚಾಪ್ಟ್ರು ನಾವು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.